ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಅಪ್ಡೇಟ್ ನಂಬರ್ 1, ವಿಜಯ್ ಹಜಾರೆ ಟ್ರೋಫಿಗೆ 2026 ಸೈಕಲ್ಗೆ ಅನೌನ್ಸ್ ಆಗಿದೆ. ಇವಾಗ ಮಧ್ಯಪ್ರದೇಶನ ಸ್ಕ್ವಾಡ್ ರಿಪ್ಲೇಸ್ ಮಾಡಿದ್ದಾರೆ. ನಮ್ಮ RCBಯ ಕ್ಯಾಪ್ಟನ್, RCBಯ ಪ್ಲೇಯರ್ ಆಸ್ ಎ ಕ್ಯಾಪ್ಟನ್ ಆಗಿ ವೆಂಕಟೇಶ್ ಅಯ್ಯರ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾರಂತಪ್ಪ ಈ ಸೀಸನ್ನು. ಇಲ್ಲಿ ನಮ್ಮ ಕ್ಯಾಪ್ಟನ್ಗೆ ಅವಕಾಶನೇ ಇಲ್ಲ, ಅಂದರೆ ಸ್ಥಾನನೇ ಸಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಪ್ರಾಬ್ಲಿ ಇಂಜುರಿ ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ. ರಜತ್ ಪತಿದಾರ್ಗೆ ಫುಲ್ ರಿಕವರ್, ಅಂದರೆ 50 ಓವರ್ ಫಾರ್ಮೇಟ್ ಆಡೋ ಥರ ರಿಕವರ್ ಆಗಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಬರೀ 20 ಓವರ್ ಫಾರ್ಮೇಟಿಗೆ ಮಾತ್ರ ರಿಕವರ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೀನ್ ನೋಡ್ತು ಅಂತಂದರೆ ರಿಸ್ಕ್ ತಗೊಳ್ಳೋದು ಬೇಡ ಜಾಸ್ತಿ ಅನ್ನೋ ಥರ ಸ್ಕ್ವಾಡಲ್ಲಿ ಅವರ ಹೆಸರು ಕಾಣಿಸ್ತಿಲ್ಲ. ಮಂಗೇಶ್ ಯಾದವ್ ಅವರು ಕೂಡ ಈ ಒಂದು ಸ್ಕ್ವಾಡಲ್ಲಿ ಕಾಣಿಸ್ಕೊಂಡಿದ್ದಾರೆ, ನಮ್ಮ RCBಯ ಪ್ಲೇಯರು. ಇಲ್ಲಿ RCBಯ ಪ್ಲೇಯರೇ RCB ಪ್ಲೇಯರ್ನ ರಿಪ್ಲೇಸ್ ಮಾಡಿರೋದ್ರಿಂದ ಸೊ ಖುಷಿ ಪಡಲೇಬೇಕು. ಯಾಕಂದರೆ ವೆಂಕಟೇಶ್ ಅಯ್ಯರು ನಮ್ಮವರೇ, ರಜತ್ ಪತಿದಾರ್ ಕೂಡ ನಮ್ಮವರೇ, ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ. ಮತ್ತೆ ನೋಡೋಣ ವೆಂಕಟೇಶ್ ಅಯ್ಯರ್ ಯಾವ ಥರ ಕ್ಯಾಪ್ಟನ್ಸಿಲಿ ಗ್ಲೋ ಆಗ್ತಾರೆ ಅಂತ. ಅಪ್ಡೇಟ್ ನಂಬರ್ 2, ಸಖತ್ ಪಿಕ್ಕು ಮಗ, ಸೈಕ್ ಪಿಕ್ಕು ಅಂತ ಅಂದರೆ ಅದು ಜೇಕಬ್ ಡಫಿ ಅಂತ ರವಿ ಅಶ್ವಿನ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. RCB ಪಿಕ್ ಮಾಡಿರೋದ್ರಲ್ಲೇ ಬ್ರಿಲಿಯಂಟ್ ಪಿಕ್ ಯಾವುದು ಅಂತಂದ್ರೆ ಅದು ಜೇಕಬ್ ಡಫಿನ ಬೇಸ್ ಪ್ಲೇಸಿಗೆ ಪಿಕ್ ಮಾಡಿರುವಂಥದ್ದು ಅಂತ. ಯಾಕೆ ಅಂತಂದರೆ ರೀಸೆಂಟಾಗಿ ಆಗಿರೋಂಥ ಸೀರೀಸ್ನ ನೋಡ್ತು ಅಂದರೆ ವೆಸ್ಟ್ ಇಂಡೀಸ್ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸ್ ಏನಿದೆ, ಟೆಸ್ಟ್ ಸೀರೀಸು, ಇದರಲ್ಲಿ ಒಂದು ಮ್ಯಾಚ್ ಡ್ರಾ ಆಗುತ್ತೆ. ಸಿಕ್ಕಾಪಟ್ಟೆ ಟಫ್ ಫೈಟ್. ಹಂಗೆ ನೋಡೋಕೆ ಹೋಯ್ತು ಅಂದರೆ ವೆಸ್ಟ್ ಇಂಡೀಸ್ ಅವ್ರು ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳಬೇಕು. ಸೋತಿರ್ಬೋದು ಸೀರೀಸ್ನ, ಅವರು ರಿಕವರ್ ಆಗ್ಬಿಟ್ಟು ಸಖತ್ತಾಗಿ ಬಂದಿದ್ದಾರೆ. ಎಲ್ಲೋ ಬಿದ್ದು ಕಳ್ಸ್ಕೊಂಡು ಹೋಗ್ಬಿಟ್ಟಿದಂಥ ವೆಸ್ಟ್ ಇಂಡೀಸ್ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅದನ್ನು ಮೆಚ್ಕೊಳ್ಳೇಬೇಕು. ಅಟ್ಲೀಸ್ಟ್ ಒಂದು ಸ್ವಲ್ಪ ಫೈಟಾರು ಕೊಡ್ತಾ ಇದ್ದಾರೆ. ಮುಂಚೆ ಫೈಟು ಕೊಡ್ತಾರಲ್ಲ, ಏನೂ ಕೊಡ್ತಾರೆ, ಒಂದು ಮ್ಯಾಚ್ ಡ್ರಾನ ಮಾಡ್ಕೊತಾರೆ ವೆಸ್ಟ್ ಇಂಡೀಸ್ ಅವರು ಸಖತ್ತಾಗಿ ಆಡ್ಬಿಟ್ಟು. ಸೊ ಅದನ್ನ ಮೆಚ್ಕೋಬೇಕು. ಆ್ಯಂಡ್ 2-0 ಆಗಿದೆ ಸೀರೀಸ್, ಒಂದು ಮ್ಯಾಚು ಡ್ರಾ ಆಗಿರೋದ್ರಿಂದ 3 ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಆಗಿರೋದು ಇಟ್ಸ್ ಯಾರು ಅಲ್ಲ, ಜೇಕಬ್ ಡಫಿನೇ ಪ್ಲೇಯರ್ ಆಫ್ ದ ಸೀರೀಸ್ ಆಗಿರೋದು. ಅದು ಲಾಸ್ಟ್ ಮ್ಯಾಚಲ್ಲಿ, ಇವತ್ತು ನಡೆದಂಥ ಮ್ಯಾಚಲ್ಲಿ 5-4ನ ಎತ್ತಿರ್ತಾರೆ. 9 ವಿಕೆಟ್ನ ಇದೇ ಮ್ಯಾಚಲ್ಲಿ ಎತ್ತಿದ್ದಾರೆ. 2 ಇನ್ನಿಂಗ್ಸ್ನ ಕಂಬೈನ್ ಮಾಡ್ತು ಅಂದರೆ ಒಂದರಲ್ಲಿ 4 ವಿಕೆಟು, ಜೊತೆಗೆ ಇನ್ನೊಂದರಲ್ಲಿ 5 ವಿಕೆಟು. ಸೊ ಆಲ್ ಓವರ್ ನೋಡ್ತು ಅಂದರೆ ಜೇಕಬ್ ಡಫಿ ಸಗದಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಅವರಿಗೆ ಈ ಸೀರೀಸಲ್ಲಿ 3 ಮ್ಯಾಚ್ನ ಕಲೆಕ್ಟಿವ್ ಆಗಿ ತೊಗೊಂಡು ನೋಡ್ತು ಅಂದರೆ ಪ್ಲೇಯರ್ ಆಫ್ ದ ಸೀರೀಸ್ ಅವಾರ್ಡ್ನ ಕೊಟ್ಟಿದ್ದಾರೆ. ಯಾಕಂದರೆ ಅಂಥ ಒಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸು ಅವರ ಕೈಯಿಂದ ಬಂದಿದೆ. ನೋಡೋಣ RCBಗೆ ಕೈ ಚಳಕನ ಯಾವ ಥರ ತೋರಿಸ್ತಾರೆ ಅಂತ. ಸೀರೀಸಲ್ಲಂತೂ ಡಾಮಿನೇಟ್ ಮಾಡಿದ್ದಾರೆ ಜೇಕಬ್ ಡಫಿ. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ನ ವಿಜಯ್ ಹಜಾರೆ ಟ್ರೋಫಿ ಸ್ಕ್ವಾಡಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಪಂಜಾಬ್ನ ಸ್ಕ್ವಾಡ್ ಇವಾಗ ಅನೌನ್ಸ್ ಆಗಿದೆ. ನೋಡ್ತಾ ಇರ್ಬೋದು ಸ್ಕ್ವಾಡಲ್ಲಿ ಹೆಸರು ಯಾವ ಥರ ಕಾಣಿಸ್ಕೊಂತಿದೆ ಅಂತ. ಶುಭ್ಮನ್ ಗಿಲ್ಲು ಮೇಲ್ಗಡೆ ಕಾಣಿಸ್ಕೊಂತಾರೆ, ಅಭಿಷೇಕ್ ಶರ್ಮಾ ಕೂಡ ಕಾಣಿಸ್ಕೊಂತಾರೆ ಇಲ್ಲಿ, ಜೊತೆಗೆ ಹರ್ಷದೀಪ್ ಸಿಂಗು ಕಾಣಿಸ್ಕೊಂತಾರೆ, ಪ್ರಭ್ಸಿಮ್ರಾನ್ ಸಿಂಗು, ಹರ್ನೂರು, ಆಮೇಲೆ ಅನ್ಮೋಲ್ ಪ್ರೀತ್ ಸಿಂಗು. ಸೊ ಬೇರೆಯವ್ರದೆಲ್ಲ ನಮಗೆ ಬೇಕಾಗಿಲ್ಲ. ಮೇನ್ ಆಗಿ ಇಲ್ಲಿ ಕಾಣಿಸ್ತಾ ಇರೋದು ಶುಭ್ಮನ್ ಗಿಲ್ ಅವರ ಹೆಸರು. ಇನ್ಫ್ಯಾಕ್ಟ್ ಅಭಿಷೇಕ್ ಶರ್ಮಾ ಅವ್ರ ಹೆಸರು ಕೂಡ ತೊಗೊಬೋದು. ಇಬ್ಬರು ಕೂಡ ಆಡ್ಕೊಂಡು ಬೆಳೆದಿರೋಂಥ, ಒಟ್ಟೊಟ್ಟಿಗೆ ಆಡ್ಕೊಂಡು ಬೆಳೆದಿರೋಂಥ ಪ್ಲೇಯರ್ಗಳು. ಸೊ ಅಭಿಷೇಕ್ ಶರ್ಮಾ ಅವ್ರ ಹೆಸರು ಈ ಕಡೆ T20 ವರ್ಲ್ಡ್ ಕಪ್ಪಲ್ಲೂ ಕೂಡ ಕಾಣಿಸ್ಕೊಂಡಿದೆ, ಜೊತೆಗೆ ಇಲ್ಲಿ ಕೂಡ ಕಾಣಿಸ್ಕೊಂಡಿದೆ. ಸೊ ಇದು ಬಂದ್ಬಿಟ್ಟಿದ್ದು 50 ಓವರ್ ಫಾರ್ಮೇಟು ವಿಜಯ್ ಹಜಾರೆ. ಸೊ ಎರಡು ಆಡೋ ಥರ ಒಂಥರ ಅಭಿಷೇಕ್ ಶರ್ಮಾಗೆ ಒಂಥರ ರೆಸ್ಟೇ ಇರೋದಿಲ್ಲ ನೋಡಿ. ಇಲ್ಲೂ ಆಡಬೇಕು, ಜೊತೆಗೆ ಅಲ್ಲಿ ನ್ಯೂಜಿಲ್ಯಾಂಡ್ ಸೀರೀಸಲ್ಲೂ ಆಡಬೇಕು, ಜೊತೆಗೆ T20 ವರ್ಲ್ಡ್ ಕಪ್ ಆಡಬೇಕು, ಕಂಟಿನ್ಯೂಸ್ ಆಗಿದೆ. ಬಟ್ ಶುಭ್ಮನ್ ಗಿಲ್ನ ಎಕ್ಸ್ಕ್ಲೂಡ್ ಮಾಡಲಾಗಿದೆ T20 ವರ್ಲ್ಡ್ ಕಪ್ಪಿಂದ. ಸೊ ಅದರಿಂದ ಇಲ್ಲಿ ಇವ್ರನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ವಿಜಯ್ ಹಜಾರೆ ಟ್ರೋಫಿನ ಆಡಬೇಕಾಗುತ್ತೆ ಶುಭ್ಮನ್ ಗಿಲ್ಲು. ಇನ್ನು ಆಡಲೇಬೇಕಲ್ಲ ಗುರು, ಖಾಲಿ ಕೂತ್ಕೊಂತಾರಲ್ಲ, ಖಾಲಿ ಕೂತ್ಕೊಳಕ್ಕಾಗಲ್ಲ. ಡ್ರಾಪ್ ಮಾಡಿದ್ದೀವಿ ಅಂತ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅವ್ರೇನಾದರೂ ಅವ್ರಿಗೆ ಇಂಜುರಿ ಆಗಿದ್ದಾರೆ, ಹಂಗೆ ಬಿಟ್ಟಿದ್ದೀವಿ ಹಿಂಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಎಕ್ಸ್ಕ್ಯೂಸ್ ಇದ್ಬಿಟ್ರದೇನೋ. ಇಂಜುರಿ ಏನೂ ಆಗಿಲ್ಲ, ಡ್ರಾಪ್ ಮಾಡಿದರೆ, ಕ್ಲಿಯರ್ ಕಟ್ ಡ್ರಾಪ್ ಮಾಡಿದರೆ T20 ಸ್ಕ್ವಾಡಿಂದ, ವರ್ಲ್ಡ್ ಕಪ್ ಸ್ಕ್ವಾಡಿಂದ. ಇವರು ಇಲ್ಲಿ ಆಡಲೇಬೇಕು ವಿಜಯ್ ಹಜಾರೆ ಟ್ರೋಫಿನ. ಅಪ್ಡೇಟ್ ನಂಬರ್ 4, ಸೂರ್ಯಕುಮಾರ್ ಯಾದವ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅನ್ನೋದು ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಕಾನ್ಫಿಡೆನ್ಸ್ ನಾನು ಬೂಸ್ಟ್ ಅಪ್ ಮಾಡ್ಕೊಂಡು ಬರಲೇಬೇಕು. ಹಿಂಗಾಗೋಗ್ಬಿಡ್ತು ನನಗೆ, ಇಷ್ಟು ಮ್ಯಾಚಸ್ ಒಂದು 20 ಮ್ಯಾಚ್ ರನ್ ಬಂದಿಲ್ಲ ನನಗೆ, ನೆಟ್ಟಿಗೆ ಆಡ್ತಾ ಇಲ್ಲ ನಾನು ಅಂತ ಕೂತ್ಕೊಳ್ಳೋಂಥ ಮನುಷ್ಯ ಅಲ್ಲ ನಾನು. ಮತ್ತೆ ರಿಕವರ್ ಆಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಮೋರ್ ಓವರ್ ನನಗೆ 14 ಜನದ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಹೆಂಗಿದೆಯೋ 14 ಜನದ ಬಗ್ಗೆ ನನಗೂ ಕಾನ್ಫಿಡೆನ್ಸ್ ಇದೆ, ಜೊತೆಗೆ ಅವ್ರಿಗೂ ಕೂಡ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಟೀಮ್ ಹೆಂಗೆ ಮಾಡುತ್ತೆ, ನನ್ನ ಕ್ಯಾಪ್ಟನ್ಸಿಲಿ ಹೆಂಗೆ ಹೋಗುತ್ತೆ, ಜೊತೆಗೆ ನಾನು ಯಾವಾಗ ಬ್ಲಾಸ್ಟ್ ಆಗ್ತೀನಿ, ಏನಾಗುತ್ತೆ ಅಂತ ಎಲ್ಲ ಅವ್ರಿಗೆ ಐಡಿಯಾ ಇದೆ. ಸೊ ಅದು ನನಗೆ ಮೋಟಿವೇಶನ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಹೌದು, ಒಂದು ಪಾಸಿಟಿವ್ ಅಪ್ರೋಚಲ್ಲಿ ಅವರು ಹೇಳ್ತಾ ಇರೋದು ಖುಷಿ ಆಗುತ್ತೆ ನಿಜವಾಗ್ಲೂ. ಯಾಕಂದರೆ ಕುಗ್ಬೋದು ಅವರು, ಪ್ಲೇಯರ್ ಒಳಗಡೆ ಕುಗ್ಗಿರ್ಬೋದು, ಬಟ್ ಒಂದು ಪಾಸಿಟಿವ್ ಅಪ್ರೋಚಲ್ಲಿ ಹೇಳೋದಿದೆಯಲ್ಲ, ಇಲ್ಲಾಗರು ಪಾಸಿಟಿವ್ ಆಗಿ ಬರ್ತೀನಿ ನಾನು, ಮತ್ತೆ ತೋರಿಸ್ತೀನಿ ಅಂತ ಹೇಳೋದಿದೆಯಲ್ಲ ಆಸ್ ಎ ಇಂಡಿಯನ್ ಕ್ಯಾಪ್ಟನು, ಇದು ಡಿಫ್ರೆಂಟಾಗಿ ಸೌಂಡ್ ಆಗುತ್ತೆ. ಇಲ್ಲ ಗುರು ನೋಡಬೇಕು ಏನೋ ಹಂಗೆ ಹಿಂಗೆ ಅಂತೆಲ್ಲ ಒಂದು ಸ್ವಲ್ಪ ತಲೆ ತಗ್ಸೋವಂಥದ್ದು ಏನಾದ್ರು ಮಾಡ್ತು ಅಂತಂದರೆ ಅವಾಗ ಒಂದು ಸ್ವಲ್ಪ ಇಲ್ಲ ಗುರು ನೆಗೆಟಿವ್ ಅಪ್ರೋಚಲ್ಲಿ ಇದೆ ಇವರು ಅಂತ ಹೇಳ್ಬೋದು. ಪಾಸಿಟಿವ್ ಅಪ್ರೋಚಲ್ಲಿ ಇರೋದು ಆಸ್ ಎ ಇಂಡಿಯನ್ ಕ್ಯಾಪ್ಟನು ನಿಜವಾಗ್ಲೂ ಖುಷಿ ಕೊಡುತ್ತೆ ಏನೇ ಆಗಿದ್ರು ಕೂಡ. ಅಪ್ಡೇಟ್ ನಂಬರ್ 5, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇವಾಗ ನ್ಯೂಜಿಲ್ಯಾಂಡ್ ಅವರು ಸೀರೀಸ್ನ ಗೆಲ್ಲೋದ್ರ ಮೂಲಕ 77.78% ಮೂಲಕ ಸೆಕೆಂಡ್ ಪೊಸಿಷನ್ನ ರ್ಯಾಂಕ್ ಮಾಡ್ತಾರೆ. ಆಸ್ಟ್ರೇಲಿಯಾದವರು 100% ಮೂಲಕ ಫಸ್ಟ್ ಪೊಸಿಷನಲ್ಲಿ ಇತ್ತು ಅಂತಂದರೆ ಇನ್ನೇನು ಸೈಕಾಗಿ ಆಡ್ತಾರೆ ಆಸ್ಟ್ರೇಲಿಯಾದವರು. ಸೌತ್ ಆಫ್ರಿಕಾದವರು 3ನೇ ಪೊಸಿಷನಲ್ಲವರೆ, 4ನೇ ಪೊಸಿಷನಲ್ಲಿ ಶ್ರೀಲಂಕಾ, 5ನೇ ಪೊಸಿಷನಲ್ಲಿ ಪಾಕಿಸ್ತಾನ ಮೇಲ್ಗಡೆ ಬಿಟ್ರಲ್ಲ ಗುರು. ನಂಗೆ ಸಾಕಾಗ್ತೈತೆ. ಇಂಡಿಯಾದವರು 6ನೇ ಪೊಸಿಷನಲ್ಲವರೆ, ಇಂಗ್ಲೆಂಡ್ ಅವ್ರಿಗಿನ್ನ ಕೆಳಗಡೆ. ಇಂಗ್ಲೆಂಡ್ ಇನ್ನೇನು ಎಲ್ಲ ಸೋತ್ಕೊಂಡ್ಬಂದ್ರೆ ಇನ್ನೇನು. ನಂಬರ್ 8 ಬಾಂಗ್ಲಾದೇಶ,
ವೆಸ್ಟ್ ಇಂಡೀಸು. ನಮ್ಮ ಇಂಡಿಯಾ ಗೆದ್ದಿರೋಂಥ 4 ಮ್ಯಾಚು, ಕಳ್ಕೊಂಡಿರೋಂಥ 4 ಮ್ಯಾಚು, 1 ಮ್ಯಾಚ್ ಡ್ರಾ ಕೂಡ ಆಗಿದೆ. ಸೊ ಸೀರಿಯಸ್ ಥಿಂಗ್ ಟು ಓವರ್ ನೋಡೋಕೆ ಹೋಯ್ತು ಇಂಡಿಯಾಗೆ ಕರೆಂಟ್ಲಿ. ನೋಡೋಣ ಏನಾಗುತ್ತೆ ಕತೆ ಅಂತ ಈ ಸೈಕಲ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.